ಲಯನ್ಸ್ ಮಲೆನಾಡು ವಾರ್ತೆಗಳಿಗೆ ಸ್ವಾಗತ. ನಾನು ಮೇಘನಾ ಲೋಕೇಶ್. ಲಯನ್ಸ್ ಸೇವಾ ಸಂಸ್ಥೆಯು ಅನೇಕ ಸಾಮಾಜಿಕ ಸೇವಾ ಚಟುವಟಿಕೆಗಳನ್ನು ಮಾಡುತ್ತಾ ಬರುತ್ತಿದೆ ಎಂದು ಲಯನ್ಸ್ ಡಿಸ್ಟ್ರಿಕ್ಟ್ ಗವರ್ನರ್ ಮೆಲ್ವಿನ್ ಡಿಸೋಜಾ ಹೇಳಿದರು. ಪಟ್ಟಣದ ಲಯನ್ಸ್ ಸೇವಾ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಲಯನ್ಸ್ ಸಂಸ್ಥೆಯು ಒಂದು ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿದ್ದು ಆರೋಗ್ಯ, ಪರಿಸರ, ಸಾಮಾಜಿಕ ಸೇವೆಯಂತಹ ಕಾರ್ಯಕ್ರಮಗಳನ್ನು ನಮ್ಮ ಎಲ್ಲ ಝೋನ್ಗಳಲ್ಲಿ ಮಾಡಿಕೊಂಡು ಬರುತ್ತಿದ್ದು, ವಿಶೇಷವಾಗಿ ಸಕಲೇಶಪುರದಲ್ಲಿ ಲಯನ್ಸ್ ಸಂಸ್ಥೆಯು ಹಿಂದೂ ಮುಕ್ತಿಧಾಮ ಹಾಗೂ ಅದರ ನಿರ್ವಹಣೆ, ಬ್ಲಡ್ ಡೊನೇಷನ್ ಕ್ಯಾಂಪ್, ಪರಿಸರ ಸಂರಕ್ಷಿಸುವ ಸಲುವಾಗಿ ಸಾವಿರಾರು ಗಿಡ ನೆಡುವ ಕಾರ್ಯಕ್ರಮ ಮಾಡುವ ಮೂಲಕ ಉತ್ತಮ ಕಾರ್ಯನಿರ್ವಹಿಸುತ್ತಾ ಬರುತ್ತಿದೆ ಎಂದ ಅವರು, ಇತ್ತೀಚೆಗೆ 3 ಹಾಸಿಗೆಗಳ ಸಂಜೀವಿನಿ ಡಯಾಲಿಸಿಸ್ ಸೆಂಟರ್ ತೆರೆಯಲಾಗಿದ್ದು, ಇದರ ಸದುಪಯೋಗವನ್ನು ಎಲ್ಲರೂ ಬಳಸಿಕೊಳ್ಳಬೇಕಾಗಿದೆ ಎಂದು, ಇದಕ್ಕೆ ಶ್ರಮಿಸಿದ ಎಲ್ಲ ಲಯನ್ಸ್ ಮಿತ್ರರು ಉತ್ತಮ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬರುತ್ತಿದ್ದು ಅವರುಗಳಿಗೆ ಅಭಿನಂದನೆ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಡಿಸ್ಟ್ರಿಕ್ಟ್ ನಿಕಟಪೂರ್ವ ಗವರ್ನರ್ ಆದ ಸಂಜಯ್ ಶೆಟ್ಟಿ, ಜಿಲ್ಲಾ ಕಾರ್ಯದರ್ಶಿ ಲಯನ್ಸ್ ಹೋಸ್ಟೆಲ್ ಡಿಸೋಜ್, ಕೋಶಾಧ್ಯಕ್ಷ ಸುಧಾಕರ್ ಶೆಟ್ಟಿ, ಲಯನ್ಸ್ ಸಂಸ್ಥೆಯ ಅಧ್ಯಕ್ಷರಾದ ಬಬಿತಾ ವಿಶ್ವನಾಥ್, ವಲಯ ಅಧ್ಯಕ್ಷ ಸಿಪಿ ಪ್ರಸನ್ನ ಕುಮಾರ್, ಪ್ರಾಂತೀಯ ರಾಯಭಾರಿ ಡಾಕ್ಟರ್ ನವೀನ್ ಚಂದ್ರ ಶೆಟ್ಟಿ, ಕಾರ್ಯದರ್ಶಿ ಮೀನಾಕ್ಷಿ ಖಾದರ್, ಖಜಾಂಚಿ ಬಸವರಾಜು ಇತರರು ಹಾಜರಿದ್ದರು. ನಲವತ್ತೇಳು ವರ್ಷಗಳಿಂದ ತನ್ನದಾದ ಚಾಪನ್ನು ರಚನೆಯನ್ನು ಮುಗಿಸಿಕೊಂಡಿದೆ. ಹಾಗಾಗಿ ಈ ನಮ್ಮ ಸಂಸ್ಥೆಯಲ್ಲಿ 80ಕ್ಕೂ ಹೆಚ್ಚು ಸದಸ್ಯರು ಹುಟ್ಟುಕೊಂಡು ಇವತ್ತು ಸೇವೆಗಳನ್ನು ಮಾಡ್ತಾರೆ. ಸೇವೆ ಮಾಡುವ ನಮ್ಮೆಲ್ಲರ ಧರ್ಮವಾಗಿದ್ದು ಕೂಡ ಒಬ್ಬ ನಾಗರಿಕನಾಗಿ ಪ್ರತಿಯೊಬ್ಬರ ಸೇವೆಯಲ್ಲಿ ತೊಡಗಿಸಿಕೊಳ್ಳೋದು ಕೂಡ ಅಷ್ಟೇ ಪ್ರಾಮುಖ್ಯತೆ ಅಂತ ನಾನು ಭಾವಿಸ್ತೇನೆ. ಮುಂದಿನ ದಿನಗಳಲ್ಲಿ ಈ ಮಾಡುವ ಒಳ್ಳೊಳ್ಳೆ ಕೆಲಸಗಳಿಂದ ಮುಕ್ತಿಧಾಮ ಇರ್ಬೋದು, ಡಯಾಲಿಸಿಸ್ ಸೆಂಟರ್ ಇರ್ಬೋದು, ಐಸಿಯು ಆಗಿರ್ಬೋದು, ಅನೇಕ ಮಕ್ಕಳಿಗೆ ವಿದ್ಯಾರ್ಥಿ ವೇತನಗಳಿರ್ಬೋದು, ಹೆಚ್ಚಿನ ರೀತಿಯಲ್ಲಿ ಲಯನ್ಸ್ ಸಂಸ್ಥೆ ಮಾಡ್ತಾ ಬಂದಿದೆ. ಮುಂದಿನ ದಿನಗಳಲ್ಲಿ ಈ ಸಂಸ್ಥೆ ಜೊತೆ ಸೇರಲಿಕ್ಕೆ ಸೇವಾ ಮನೋಭಾವನೆಗೂ ಕೂಡ ಈ ಸಂಸ್ಥೆ ಜೊತೆ ಸೇರಿದರೆ ಇನ್ನಷ್ಟು ಸೇವೆಯನ್ನು ಮಾಡಲಿಕ್ಕೆ ಸುಲಭವಾಗ್ತದೆ. ಕೈ ಜೋಡಣೆಯಿಂದ ಹೆಚ್ಚಿನ ಸೇವೆಗಳನ್ನು ಮಾಡಲಿಕ್ಕೆ ಅನುಕೂಲವಾಗ್ತದೆ. ಹಾಗೆ ಈ ವರ್ಷದ ರಾಜಭವನ ಡಾಕ್ಟರ್ ಮೆಲ್ವಿನ್ ಡಿಸೋಜಾ ಅನೇಕ ಸೇವಾ I for inspire you, L for love radiation, and E for empower women. ಹೀಗೆ ಮಹಿಳೆಯರು, ಮಕ್ಕಳು, ಪುರುಷರು, ಸೀನಿಯರ್ ಸಿಟಿಜನ್ಸ್, ಪ್ಲಸ್ ಸ್ಪೆಷಲಿಸ್ಟ್ಗಳು ಮತ್ತು ನಮ್ಮ ದೇಶಕ್ಕೆ ಗೌರವ ಕೊಡುವ ಎಲ್ಲ ಕಾರ್ಯಕ್ರಮಗಳು ನಮ್ಮ ಜಿಲ್ಲೆಯ 119 ಮಗುಗಳು ಕೂಡ ಸ್ವಲ್ಪ ಮಟ್ಟಿಗೆ ಅವರಿಗೆ ಆದಷ್ಟು ಮಟ್ಟಿಗೆ ಮಾತನಾಡಿದ್ದಾರೆ. ಈ ವರ್ಷ ನಮ್ಮ ಜಿಲ್ಲೆಯಲ್ಲಿ ಸುಮಾರು ನಾವು 5 ಹೊಸ ಲಯನ್ಸ್ ಕ್ಲಬ್ಗಳನ್ನು ಸೇರ್ಪಡೆಗೊಳಿಸಿದ್ದೇವೆ. ಸುಮಾರು 799 ಹೊಸ ಸದಸ್ಯರನ್ನು ನಾವು ಸೇರಿಸಿದ್ದೇವೆ. ಅದೇ ರೀತಿ ಲಿಯೋ ಕ್ಲಬ್ಗಳು ಸುಮಾರು 10